ಪ್ರತಿ ಒಂದ್ಸಲ ಹಿಂದಿ ಪಿಕ್ಚರ್ ಬಂದಾಗ ಇಲ್ಲ ಒಂದ್ ಕಡೆ ಮಂದಿಗೆ ಏನಂದ್ರೆ ಆ ಪಿಕ್ಚರ್ ರಿಲೀಸ್ ಆದ್ಮೇಲೆ ಅದರದ್ದು ವ್ಯಾಲ್ಯೂ ಗೊತ್ತಾಗಿತ್ತ ಹೋಗಿ ಫಿಲ್ಮ್ ನೋಡ್ಬೇಕು ಅಥವಾ ಪಬ್ಲಿಕ್ ರಿವ್ಯೂ ಮೇಲೆ ಹೋಗಿ ನೋಡ್ತಿದ್ರಿ. ಎಲ್ಲ ಒಂದ್ ಕಡೆ ಇವತ್ತಿನ ದಿವಸ ಒಬ್ಬ ಹೀರೋನ್ ಬಿಟ್ಟ ಅಂದ್ರೆ ರಾಮಾಯಣ ಫಿಲ್ಮ್ ದಾಗ ಸೀತಾ ಮತ್ತೆ ರಾಮನ್ ಕ್ಯಾರೆಕ್ಟರ್ ನೋಡೋ ಬದ್ಲಿ ಮಂದಿ ಎದಕ್ ಎಂಟರ್ ಆಗತ್ತಾರ ಅಂದ್ರೆ ರಾವಣನ್ ಕ್ಯಾರೆಕ್ಟರ್ ನೋಡಕ್. ಯಾಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ ಕೊಟ್ಟೋರ KGF ಟೀಮ್. ಯಾಕಂದ್ರೆ ಹೇಳ್ತೀನಿ ಯಶ್ ಅವ್ರ ನೋಡ್ರಿ KGF 1 ಆಗ್ಲಿ KGF 2 ಆಗ್ಲಿ ಹಂಗ ಈಗ ನೆಕ್ಸ್ಟ್ ಟಾಕ್ಸಿಕ್ ನೆಕ್ಸ್ಟ್ ಲೆವೆಲ್ ಬರತ್ತ ಫಿಲ್ಮ್. ಅಂತದ್ರಾಗ ಇಡೀ ವರ್ಡ್ ಇವತ್ತಿನ ದಿವಸ ವೇಟ್ ಮಾಡಕತ್ತಿದ್ದಾರೆ ರಾವಣನ ಒಂದು ಕ್ಯಾರೆಕ್ಟರ್ಗೆ ಬಾಳ ಮಂದಿ ವೇಟ್ ಮಾಡತ್ತಾರ. ಯಾಕಂದ್ರೆ ಬರೀ ಒಂದು ಪೋಸ್ಟರ್ ಸಂಬಂಧ. ಸೊ ಆಕ್ಚುಲಿ ಲಾಸ್ಟ್ ಟೈಮ್ ಯಶ್ ಅವರ ಒಂದು ಮಾತು ಹೇಳಿದ್ರೆ ಎಲ್ಲಾರು ಸೇರಿ ಕೆಲಸ ಮಾಡೋಣ ಅಂದಾಗ ಒಂದು ಇಂಡಿಯನ್ ಲೆವೆಲ್ ಫಿಲ್ಮ್ ನ ಕೊಡೋಣ ಅಂತ ಹೇಳಿದಾಗ ಲಿಟ್ರಲಿ ಇವತ್ತಿನ ದಿವಸ ರಾಮಾಯಣ ಅಂತ ಒಂದು ಪಾರ್ಟ್ 1 ಮತ್ತೆ ಪಾರ್ಟ್ 2 ಎರಡು ರಿಲೀಸ್ ಮಾಡ್ತಾವ್ರಿ. ಆಕ್ಚುಲಿ ಹೇಳ್ತೀನಿ ದೀಪಾವಳಿಗೆ ಪಾರ್ಟ್ 1 ಬರ್ತಾ ಇದೆ. ಸೊ ಪಾರ್ಟ್ 2 ಆಲ್ರೆಡಿ ಅವ್ರ ಅನೌನ್ಸ್ ಮಾಡ್ಬಿಟ್ರೆ. ಯಾಕಂದ್ರೆ ಸೊ ಒಂದ್ ರಾಮಾಯಣ ಕಥೆ ಕೇವಲ ಬರೀ 3 ಗಂಟೆಗೆ ತೋರ್ಸಕ್ ಆಗಂಗಿಲ್ಲ. ಯಾಕಂದ್ರೆ ಅದೊಂದು ದೊಡ್ಡ ಹಿಸ್ಟರಿ. ಸೊ ಇಂತ ಒಂದು ಟಾಪಿಕ್ ನ ತಗೊಂಡ್ ಮಾಡೋ ಟೈಮ್ನಾಗ ಲಿಟರ್ಲಿ ಹೇಳ್ತೀನಿ ಒಂದು ದೊಡ್ಡ ಬಜೆಟ್ನಾಗ ಮಾಡ್ತಿರ್ಬೇಕಾಗ್ತೈತಿ ಈ ಕೆಲಸ. ಅಂತದ್ರಾಗ ಯಶ್ ಅವರ ಕೋ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಾರೆ ಇದಕ್ಕೆ. ಯಾಕಂದ್ರೆ ಒಬ್ಬ ವಿಲನ್ ಆಗಿ ಆಕ್ಟರ್ ಮಾಡ್ತಾರೆ ಹೊರತು ಒಂದು ರಾವಣನ ಒಂದು ಕ್ಯಾರೆಕ್ಟರ್ ತಗೊಂಡ ಅಭಿನಯಿಸತ್ತಾರ. ಇನ್ನು ಎರಡನೇದಂದ್ರೆ ಇದಕ್ಕೆ ಕೋ ಪ್ರೊಡ್ಯೂಸರ್. ಯಾಕಂದ್ರೆ 835 ಕೋಟಿ ಒಂದು ಬಜೆಟ್ ನಾಗ ದೊಡ್ಡ ಒಂದು ಫಿಲ್ಮ್ ಮಾಡತ್ತಾರೆ ಈ ರಾಮಾಯಣ ಫಿಲ್ಮ್. ಸೊ ಆಲ್ಮೋಸ್ಟ್ ಇದಕ್ಕಂದ್ರೆ ಫಸ್ಟ್ ಹೇಳ್ತೀನಿ ಶ್ರೀ ಪ್ರಭು ರಾಮನ ಕ್ಯಾರೆಕ್ಟರ್ ರಣವೀರ್ ಅವ್ರು ಮಾಡತ್ತಾರೆ. ಇನ್ನು ಸೀತಾಮಾತೆ ಒಂದು ಕ್ಯಾರೆಕ್ಟರ್ ನಮ್ಮ ಸಾಯಿ ಪಲ್ಲವಿ ಅವ್ರು ಮಾಡತ್ತಾರೆ. ಇನ್ನು ರಾವಣನ ಕ್ಯಾರೆಕ್ಟರ್ ನಮ್ಮ ಯಶ್ ಅವ್ರು ಮಾಡತ್ತಾರೆ. ಸೊ ಫೈನಲಿ ಹನುಮಾನನ ಒಂದು ಕ್ಯಾರೆಕ್ಟರ್ ಜೈ ಶ್ರೀರಾಮ್ ಅಂದ್ರೆ ಹನುಮಂತನ ಒಂದು ಕ್ಯಾರೆಕ್ಟರ್ ಸನ್ನಿ ದೇವಲ್ ಮಾಡತ್ತಾರೆ. ಸೊ ಪ್ಯಾನ್ ಇಂಡಿಯಾ ಒಂದು ಫಿಲ್ಮ್ ಹೋಗೋ ಟೈಮ್ನಾಗ ಎಲ್ಲ ಒಂದ್ ಕಡೆ ಸೊ ಔಟ್ ಆಫ್ ಕಂಟ್ರಿ ಸಹಿತ ಈ ಫಿಲ್ಮ್ ಹೋಗ್ತಿದ್ರಿ. ಯಾಕಂದ್ರೆ ಬರೀ ನಮ್ಮ ಒಂದು ಫಿಲ್ಮ್ ಅಲ್ರಿ, ಇದು ಒಂದು ನಮ್ಮ ಹಿಸ್ಟರಿ, ನಮ್ಮ ಭಾರತ ಸಂಸ್ಕೃತಿಯ ಒಂದು ನಡೆದ ಹಳೆಯ ಒಂದು ಅದ್ಭುತವಾದ ಚರಿತ್ರೆ. ಸೊ ಒಂದು ರಿಯಲ್ ಸ್ಟೋರಿನ ಅದನ್ನ ತೋರಿಸುವಾಗ ಲಿಟರ್ಲಿ ಹೇಳ್ತೀನಿ ಪ್ರತಿ ಒಂದು ಸಣ್ಣ ಸೆನ್ಸಿಟಿವ್ ಐಟಮ್ಸ್ ಕೂಡ ಅವ್ರನ್ನ ತಗೊಂಡು ಅದನ್ನ ಕರೆಕ್ಟ್ ಆಗಿ ಅರಿತುಕೊಂಡು ಮಾಡ್ಬೇಕಾಗ್ತೈತ್ರಿ. ಸೊ ಅದಂತೀನಿ ಇಡೀ ಭಾರತ ಇವತ್ತಿನ ದಿವಸ ವೇಟ್ ಮಾಡಾಕತ್ತಿದ್ದ ಕೇವಲ ರಾವಣನ ಒಂದು ಕ್ಯಾರೆಕ್ಟರ್. ಯಾಕಂದ್ರೆ ರಾವಣನ ಕ್ಯಾರೆಕ್ಟರ್ ಹೆಂಗಿರ್ತೈತಿ ನಿಜವಾದ. ಯಾಕಂದ್ರೆ ಒಂದು ಅನಿಮೇಷನ್ ಪ್ರಕಾರ ಸೊ ಎಲ್ಲ ಒಂದ್ ಕಡೆ ಬರೀ ಒಂದು ಇಮ್ಯಾಜಿನ್ ಸ್ಕ್ರೀನ್ ಪ್ಲೇ ಮಾಡಿದಾಗ ಲಿಟ್ರಲಿ ಹೇಳ್ತೀನಿ ಎಲ್ಲ ಒಂದ್ ಕಡೆ ನನಗೆ ಅನಾಹುತ ಅನಿಸ್ತ್ರಿ. ಯಾಕಂದ್ರೆ ಸೊ ಒಂದೇ ಕಡೆ ಅನಿಮೇಷನ್ ಮಾಡಿದಾಗ ಅಥವಾ ಗ್ರಾಫಿಕ್ಸ್ ಯೂಸ್ ಮಾಡಿದಾಗ ಎಲ್ಲ ಒಂದ್ ಕಡೆ ಆ ಲೆವೆಲ್. ಯಾಕಂದ್ರೆ ಲಾಸ್ಟ್ ಟೈಮ್ ಆದಿಪುರುಷ ಅಂತ ಮಾಡಿದಾರಲ್ಲ ಆ ಫಿಲ್ಮ್ ಮಾಡಿದಾಗ ಎಲ್ಲ ಒಂದ್ ಕೂಡ ಆ ಲೆವೆಲ್ ಗ್ರಾಫಿಕ್ಸ್ ಇದ್ದಿಲ್ಲ. ಬಟ್ ಎಲ್ಲ ಒಂದ್ ಕಡೆ ಇವರು ಬರೀ ಒಂದ್ ಇಮ್ಯಾಜಿನ್ ಪಿಕ್ಚರ್ ಸೈಡ್ ಬಿಟ್ಟಾಗ ಸೊ ಅದನ್ನ ನೋಡಾಕ ಕೆಲವು ಮಂದಿ ಥಿಯೇಟರ್ ಬಂದಾರ ಅಂತ ತಿಳ್ಕೊಂಬಿಡ್ರಿ. ಇದು ಯಾವ ಲೆವೆಲ್ ಮಟ್ಟ ಸದ್ದ ಆಗ್ಬೋದು. ಕೇವಲ ಒಂದು ಹಿಂದಿ ಫಿಲ್ಮ್ ಅಲ್ರಿ, ಇದು ನಮ್ಮ ಭಾರತದ ಒಂದು ರೀಪ್ರೆಸೆಂಟ್ ಮಾಡೋದ್ರಿಂದ ನೆಕ್ಸ್ಟ್ ಲೆವೆಲ್ ಫಿಲ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಒಂದು ಚರಿತ್ರೆ, ನಮ್ಮ ಒಂದು ಹಿಸ್ಟ್ರಿ ಇದೆ. ಯಾಕಂದ್ರೆ ಅದನ್ನ ತೋರ್ಸ್ಕೊಡ್ಬೇಕಂದ್ರೆ ಅದೊಂದು ಬಹಳ ದೊಡ್ಡ ಸಾಹಸ ರೀ. ಯಾಕಂದ್ರೆ ಅಷ್ಟು ಈಸಿಯಾಗಿ ಅದನ್ನ ದೊಡ್ಡ ಫಿಲ್ಮ್ ಮಾಡಾಕತ್ತಾರ ಅಂದ್ರೆ ಅದಕ್ಕೆ ಅರ್ಥ ಗರ್ಭಿತವಾಗಿ ಮಾಡ್ಬೇಕಾಕೈತಿ ಹೊರತು ಅದೇ ಕಾರಣಕ್ಕೂ ಒಂದು ಫಿಲ್ಮ್ ಮಾಡ್ಬೇಕು ಅಂದ್ಕೊಳ್ಳಿ ಹಂಗ ಟಕಾಟಕ್ ಒಂದೆರಡು ಸ್ಟೋರಿ ಒಂದೆರಡು ಹಾಡು ಹಾಕಿ ಮಾಡಕ್ ಬರಲ್ಲ. ಇಂಥ ದೊಡ್ಡ ಫಿಲ್ಮ್ ಮಾಡುವಾಗ ಎಲ್ಲ ಒಂದ್ ಕಡೆ ಸೊ ಇದನ್ನ ದೊಡ್ಡ ಮಟ್ಟದಾಗಿ ಮಾಡ್ಬೇಕಂತ ಅವ್ರ ಪ್ಲಾನ್ ಇತ್ತೆ. ಸೊ ಒಂದೇ ನಮಗ್ ಇಂಡಿಯನ್ ಒಂದೇ ನೋಡ್ರಿ ಮೊದ್ಲು ಕರ್ನಾಟಕ ರಿಪ್ರೆಸೆಂಟ್ ಮಾಡಿದ್ರಿ, ಎರಡನೇದಾಗ ಹೊಂಟಿದ್ದ ಭಾರತ ರಿಪ್ರೆಸೆಂಟ್ ಮಾಡಕ್ ಹೊಂಟ್ರೆ ನಮ್ಮ ಯಶ್ ಅವ್ರ ಒಂದು ರಾವಣನ ಕ್ಯಾರೆಕ್ಟರ್ ಅದ ಲಿಟ್ರಲಿ ಹೇಳ್ತೀನಿ. ಯಾಕಂದ್ರೆ ಅವ್ರನ್ನ ಹೀರೋ ಆಗಿ ನಮ್ಮನ್ನ ಅಕ್ಸೆಪ್ಟ್ ಮಾಡಿದವ್ರು ನಾವು ನಮ್ಮ ಕರ್ನಾಟಕ ಜನ. ಮತ್ತೆ ಸೊ ಎಲ್ಲ ಒಂದ್ ಕಡೆ KGF ಆದ್ಮೇಲಿಂದ ಅವ್ರನ್ನ ವಿಲನ್ ಆಗಿ ಅಕ್ಸೆಪ್ಟ್ ಮಾಡಕ್ಕೂ ನಿಂತಾರೆ. ಸೊ ಅದಕ್ಕೆ ಯಾಕೆ ಇಷ್ಟಪಡ್ತೀನಿ ರಾವಣನ ಕ್ಯಾರೆಕ್ಟರ್ ಅಂತೂ ಬಹಳ ಕ್ಯೂರಿಯಾಸಿಟಿ ಅಂದ್ರೆ ಮಂದಿ ಕಾಯ್ತಾ ಇರೋದು ಕೇವಲ ರಾವಣನ ಒಂದು ಕ್ಯಾರೆಕ್ಟರ್. ಯಾಕೆ ಬರೀ ಪಿಕ್ಚರ್ ಟ್ರೀಸರ್ ರೀ, ಅದು ಬರೀ ಒಂದು ಅನಿಮೇಷನ್ ಮಾಡಿದ ಒಂದು ಟ್ರೀಸರ್ ಈ ಲೆವೆಲ್ ಕ್ರೇಜ್ ಆಗತ್ತಂದ್ರೆ ಇನ್ನು ನೆಕ್ಸ್ಟ್ ಆ ಫಿಲ್ಮ್ ಬಂದಾಗ ಅದು ಲಿಟ್ರಲಿ ಹೇಳ್ತೀನಿ ಆ ಟ್ರೇಲರ್ ಬಿಟ್ಟಾಗಂತೂ ಧೂಳ್ ಎಬ್ಬತ್ತಿದೆ. ಯಾಕಂದ್ರೆ ಯೂಟ್ಯೂಬ್ ಅನ್ನೋದು ಧೂಳ ಎಬ್ತಿದ್ರಿ. ಯಾಕಂದ್ರೆ ಅಷ್ಟು ಮಂದಿ ಕ್ಯೂರಿಯಾಸಿಟಿ ಆಗಿ ನಿಂತಾರ ನಮ್ಮ ರಾಮಾಯಣ. ಯಾಕಂದ್ರೆ ಈ ಒಂದು ಸ್ಟೋರಿ ಬರೀ ಹಿಸ್ಟ್ರಿ, ನಮ್ಮ ಒಂದು ಚರಿತ್ರೆ ಒಂದು ವಿಷಯ ತಗೊಂಡ ಇದನ್ನ ದೊಡ್ಡ ಪ್ಯಾನ್ ಇಂಡಿಯಾ ಮಾಡಾಕತ್ತಾರೆ. ಸೊ ಔಟ್ ಆಫ್ ಕಂಟ್ರಿ ಆಲ್ರೆಡಿ ವರ್ಡ್ ಸಹಿತ ನೋಡೋ ಒಂದು ಚಾನ್ಸಸ್ ಐತಿ. ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಷ್ಟು ಮಂದಿ ರಾವಣ ಕ್ಯಾರೆಕ್ಟರ್ ಯಾರು ನೋಡಕ್ ಇಷ್ಟಪಡತ್ರು ಇಲ್ಲ ನಾನಂತೂ ಕಂಪಲ್ಸರಿ ವೇಟ್ ಮಾಡಾಕತ್ತೇನ್ರಿ ನಮ್ಮ ಯಶ್ ಸರ್ ರಾವಣ ಕ್ಯಾರೆಕ್ಟರ್ದಾಗ ಹೆಂಗ್ ಮಿನ್ಸ್ತಾರ. ಯಾಕಂದ್ರೆ ಈ ಫಿಲ್ಮ್ ಹೊಂಟೈತಲ್ಲ ಇನ್ನ ಮೇಲೆ ಇದು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಔಟ್ ಆಫ್ ಕಂಟ್ರಿ ಸಹಿತ ನೋಡ್ತಾರೆ. ಸೊ ಇದನ್ನ ಡಬ್ ಸಹಿತ ಮಾಡ್ತಾರೆ. ಗ್ರಾಫಿಕ್ಸ್ ಡಿಸೈನ್ ಮಾಡೋರ ಒಂದು ಟೀಮ್ ಐತಲ್ಲ ಅದು 8 ಆಸ್ಕರ್ ತಗೊಂಡೈತ್ರಿ ಬರೀ ಎಡಿಟಿಂಗ್, ಗ್ರಾಫಿಕ್ಸ್, ಒಂದು ಅನಿಮೇಷನ್. ಸೊ ಅಂತದ್ರಾಗ ಇವತ್ತಿನ ದಿವಸ ಈ ದೊಡ್ಡ ಫಿಲ್ಮ್ ಮಾಡತ್ತಾರ ಅಂದ್ರೆ ಅಷ್ಟು ಮಂದಿ ದೊಡ್ಡ ಕ್ಯಾರೆಕ್ಟರ್ ಅದಾರ, ದೊಡ್ಡ ಮಂದಿ ಅದಾರ. ಸೊ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಫೈನಲಿ ನಮ್ಮ ಯಶ್ ರಾಕಿ ಬಾಯ್ ಫೈನಲಿ ರಾವಣ ಆಗಿ ಸೆಲೆಕ್ಟ್ ಆಗಿ ಸೊ ನಮ್ಮ ರಾಮಾಯಣದಾಗ ಬರ್ತಾರೆ. ಯಾಕಂದ್ರೆ ಥಿಯೇಟರ್ ಫುಲ್ ಆಗೋದು 100%. ಇದು ಹೋಗ್ತಾ ಇರೋದು ಬರೀ ಒಂದ್ ಡೇ ಅಲ್ಲ, 1 ವೀಕ್ ಅಲ್ಲ, 100 ಡೇಸ್ ಅಂತೂ ಕನ್ಫರ್ಮ್ ಆಕೈತಿ. ಯಾಕಂದ್ರೆ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಂತೂ 100% ಕಲೆಕ್ಷನ್ ಅಂತೂ ಆಗೋದಂತೂ ಯಾರ ಕೈಲೂ ಮಿಸ್ ಮಾಡಕ್ ಆಗಿಲ್ಲ. ಫೈನಲ್ ಹೇಳಕ್ ಇಷ್ಟಪಡ್ತೀನಿ ರಾಕಿ ಬಾಯ್ಗೆ ಇಲ್ಲಿಂತ ಒಂದು ಸಲ್ಯೂಟ್. ಯಾಕಂದ್ರೆ ನಮ್ಮ ರಾವಣ ಆಗಿ
ನಮ್ಮ ಕರ್ನಾಟಕದಿಂದ ಒಂದು ರೀಪ್ರೆಸೆಂಟ್ ಮಾಡಾಕ, ಭಾರತನ ರೀಪ್ರೆಸೆಂಟ್ ಮಾಡಾಕ ಹಿಸ್ಟೋರಿಕಲ್ ಒಂದು ವಿಷಯನ ತಗೊಂಡೋಗಿ ರೀಪ್ರೆಸೆಂಟ್ ಮಾಡ್ತಾ ಇರುವ ನಮ್ಮ ರಾಕಿ ಬಾಯ್ಗೆ ಅಷ್ಟು ಮಂದಿಗೂ ಉತ್ತರ ಕರ್ನಾಟಕ ಮತ್ತು ಕರ್ನಾಟಕ ಮಂದಿಯಿಂದ ಅಭಿನಂದನೆಗಳು. ಸಲಾಂ ರಾಕಿ ಬಾಯ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫೈನಲಿ ಅದೇ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡ್ರಿ. ರಾವಣನ ಕ್ಯಾರೆಕ್ಟರ್ ಅಂತೂ ಬೆಂಕಿ ಬೆಂಕಿ ಬಿರುಗಾಳಿ ಆಗ್ತೈತಿ, ಅದ ಹೇಳಕ್ ಇಷ್ಟಪಡ್ತೀನಿ. ಫೈನಲ್ ಅಷ್ಟು ಮಂದಿಗೆ ರಾಮಾಯಣ ಫಿಲಮ್ ನಮ್ಮ ಮೊನ್ನೆ ನೋಡಿದೆ, ಒಂದು ಪೋಸ್ಟರ್ ಅನಿಮೇಷನ್ ನೋಡಿದೆ, ಬೆಂಕಿ ಬಿರುಗಾಳಿ ಇತ್ತ. ಸೊ ಯಾರೆಲ್ಲ ವೇಟ್ ಮಾಡತ್ತೀರಿ ಕಮೆಂಟ್ ಮಾಡ್ರಿ, ನಾನಂತರೂ ವೇಟ್ ಮಾಡತ್ತೀನಿ. 2026 ದೀಪಾವಳಿಗಂತೂ ಕನ್ಫರ್ಮ್ ಬಂದೇ ರಿಲೀಸ್ ಆಗತೈತೆ.